ಗಿಲ್ಡ್ ಸಮಾಜವಾದದ ಗುಣಗಳು ಮತ್ತು ದೋಷಗಳು. ಗಿಲ್ಡ್ ಸಮಾಜವಾದ ಅಥವಾ ವೃತ್ತಿ ಸಂಘ ಸಮಾಜವಾದ ಅಂದರೆ ಪ್ರತಿಯೊಂದು ವೃತ್ತಿಯಲ್ಲೂ ಕೂಡ ಗಿಲ್ಡ್ಗಳನ್ನು ಸ್ಥಾಪಿಸಬೇಕು. ಆ ಗಿಲ್ಡ್ಗಳೇ ಉತ್ಪಾದನೆ, ವಿತರಣೆ ಎಲ್ಲ ರೀತಿಯ ಕಾರ್ಯಗಳನ್ನು ಸಂಪೂರ್ಣವಾಗಿ ರಾಜ್ಯದಿಂದ ಸ್ವತಂತ್ರವಾಗಿ ನಿರ್ವಹಿಸಬೇಕು ಅಂತಕ್ಕಂತಹ ಒಂದು ಸಮಾಜವಾದದ ಬಗೆಯೇ ಈ ಒಂದು ಗಿಲ್ಡ್ ಸಮಾಜವಾದ. ಗಿಲ್ಡ್ ಸಮಾಜವಾದ 20ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ತುಂಬ ಜನಪ್ರಿಯವಾದಂಥ ಒಂದು ಸಮಾಜವಾದದ ಬಗೆಯಾಗಿರುತ್ತೆ. ಹಾಗೇನೇ ಈ ಒಂದು ಗಿಲ್ಡ್ ಸಮಾಜವಾದದ ಚಿಂತಕರು ಮುಖ್ಯವಾಗಿ GDH ಕೋಲ್ ಇರಬಹುದು, RH ತಾವ್ನೆ ಇರಬಹುದು, AR ಆರೆಂಜ್ ಇರಬಹುದು, ಆರ್ಥರ್ ಪೆಂಟಿ ಇರಬಹುದು. ಇವರೆಲ್ಲರೂ ಕೂಡ ಇದರ ಬೆಳವಣಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ಆದರೆ ಈ ಒಂದು ಗಿಲ್ಡ್ ಸಮಾಜವಾದ ಅಂತಕ್ಕಂಥದ್ದು ಕೆಲವು ವರ್ಷಗಳಲ್ಲಿ ತನ್ನ ಅವಸಾನವನ್ನು ಕಾಣ್ತಾ ಹೋಗುತ್ತೆ. ಹಾಗಾದರೆ ಗಿಲ್ಡ್ ಸಮಾಜವಾದ ಒಳಗೊಂಡಿರತಕ್ಕಂತಹ ಗುಣಗಳೇನು, ಹಾಗೇನೇ ಇದರಲ್ಲಿರ್ತಕ್ಕಂಥ ಲೋಪದೋಷಗಳೇನು ಅಂತಕ್ಕಂಥದ್ದನ್ನು ತಿಳಿತಾ ಹೋಗೋಣ. ಗಿಲ್ಡ್ ಸಮಾಜವಾದ ತನ್ನದೇ ಆದಂತಹ ಕೆಲವೊಂದು ಗುಣಗಳನ್ನು ಒಳಗೊಂಡಿದೆ. ಹಾಗಾದರೆ ಗಿಲ್ಡ್ ಸಮಾಜವಾದದ ಗುಣಗಳು ಯಾವ್ಯಾವು ಅಂತ ನೋಡ್ತಾ ಹೋದಾಗ ಮೊದಲನೆಯ ಅಂಶ ಉದ್ದಿಮೆಗಳ ಆಡಳಿತದಲ್ಲಿ ಕಾರ್ಮಿಕರಿಗೆ ಪ್ರಾತಿನಿಧ್ಯ. ರೆಪ್ರೆಸೆಂಟೇಷನ್ ಆಫ್ ವರ್ಕರ್ಸ್ ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಎಂಟರ್ಪ್ರೈಸಸ್. It means guild socialists criticized democracy in a capital pattern. They stood in favor of functional democracy. They criticized territorial representation and favored functional representation. ಹಾಗಾದರೆ ಈ ಒಂದು ಗಿಲ್ಡ್ ಸಮಾಜವಾದಿಗಳು ಕೈಗಾರಿಕಾ ಆಡಳಿತದಲ್ಲಿ ಕಾರ್ಮಿಕರು ಇರಬೇಕು ಅಂತಕ್ಕಂಥದ್ದನ್ನು ಬಯಸಿದ್ದು ಉತ್ಪಾದನೆ, ವಿತರಣೆ ಮುಂತಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಕಾರ್ಮಿಕರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡುವಂತೆ ಇದು ಕರೆಯನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ಉದ್ದಿಮೆಗಳ ಆಡಳಿತದಲ್ಲಿ ಕೇವಲ ಯಾರೋ ಕೆಲವರಷ್ಟೇನೇ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ. ಆ ಉದ್ದಿಮೆಗಳ ಒಂದು ಉತ್ಪಾದನೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ಅಥವಾ ರೋಲನ್ನು ನಿಭಾಯಿಸತಕ್ಕಂತಹ ಕಾರ್ಮಿಕ ವರ್ಗದವರು ಕೂಡ ಭಾಗವಹಿಸಲಿಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿಬಿಟ್ಟು, ಅಂದರೆ ಇವರು ಪ್ರಜಾಸತ್ತಾತ್ಮಕವಾದಂತಹ ಬಂಡವಾಳಶಾಹಿ ಮಾದರಿಯನ್ನು ಟೀಕೆ ಮಾಡ್ತಾರೆ, ಕಾರ್ಯಾತ್ಮಕವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಫೇವರ್ ಆಗಿರ್ತಾರೆ. ಹಾಗೇನೇ ಇವರುಗಳು ಪ್ರಾದೇಶಿಕವಾದಂಥ ಪ್ರಾತಿನಿಧ್ಯವನ್ನು ವಿರೋಧಿಸ್ತಾರೆ. ಹಾಗೆಯೇ ಕಾರ್ಯಾತ್ಮಕವಾದಂಥ ಪ್ರಾತಿನಿಧ್ಯ ಕಾರ್ಮಿಕರಿಗೆ ಕಲ್ಪಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಾರೆ. ಖಂಡಿತವಾಗಿಯೂ ಕೂಡ ಇದು ಉತ್ತಮವಾದಂಥ ಒಂದು ಅಂಶವಾಗಿದ್ದು ವ್ಯವಸ್ಥಾಪನೆಯಲ್ಲಿ ಅಥವಾ ಯಾವುದೇ ಕೈಗಾರಿಕೆಗಳಲ್ಲಿ ಅಥವಾ ಉತ್ಪಾದನೆಯಲ್ಲಿ ಕೇವಲ ಯಾರೋ ಕೆಲವಷ್ಟೇ ಜನ ಮೇಲಧಿಕಾರಿಗಳಷ್ಟೇ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ. ಉತ್ಪಾದನೆ, ವಿತರಣೆ ಮುಂತಾದವುಗಳೇನಿದ್ದಾವೆ ಇಂತಹ ಒಂದು ಪ್ರಕ್ರಿಯೆಗಳಲ್ಲಿ ಕಾರ್ಮಿಕರಿಗೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಾಗಾದರೆ ಗಿಲ್ಡ್ಗಳೇನಿದ್ದಾವೆ ಆ ಉದ್ದಿಮೆಗಳ ಆಡಳಿತದಲ್ಲಿ ಕಾರ್ಮಿಕರಿಗೆ ಪ್ರಾತಿನಿಧ್ಯವನ್ನು ನೀಡುವ ಮೂಲಕ ಕಾರ್ಮಿಕರ ಕಲ್ಯಾಣಕ್ಕೆ ಶ್ರಮಿಸಬೇಕು ಅಂತ ಹೇಳಿಬಿಟ್ಟು ಗಿಲ್ಡ್ ಸಮಾಜವಾದ ಪ್ರತಿಪಾದಿಸುತ್ತೆ. ಇದು ಒಂದು ಉತ್ತಮವಾದಂತಹ ಗುಣ. ಹಾಗೇನೇ ಮತ್ತೊಂದು ಗುಣ ಸೆಲೆಕ್ಟಿವ್ ರೋಲ್ ಫಾರ್ ದಿ ಸ್ಟೇಟ್. ರಾಜ್ಯಕ್ಕೆ ಸೀಮಿತವಾದಂತಹ ಪಾತ್ರ. ಇಟ್ ಮೀನ್ಸ್ ಗಿಲ್ಡ್ ಸೋಷಲಿಸ್ಟ್ಸ್ ಗೇವ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್ ಟು ಗಿಲ್ಡ್ಸ್ ಆ್ಯಂಡ್ ನ್ಯಾಚುರಲಿ ದ ರ್ಯಾಂಕ್ ಆಫ್ ದಿ ಸ್ಟೇಟ್ ಈಸ್ ಲೋವರ್ಡ್. ಅಂದರೆ ಗಿಲ್ಡ್ ಸಮಾಜವಾದಿಗಳು ಆ್ಯಕ್ಚುಲಾಗಿ ಗಿಲ್ಡ್ ಸಮಾಜವಾದಿಗಳಲ್ಲಿ ರಾಜ್ಯದ ಪಾತ್ರದ ಬಗ್ಗೆ ವಿಭಿನ್ನವಾದಂಥ ಅಭಿಪ್ರಾಯವಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದ್ದು, ಆಬ್ಸನ್ ಅಂತಕ್ಕಂತಹ ಚಿಂತಕರು ರಾಜ್ಯಕ್ಕೆ ನಿಯಂತ್ರಿತವಾದಂತಹ ಪರಮಾಧಿಕಾರವಿರಬೇಕೆಂದು ಅಭಿಪ್ರಾಯಪಡ್ತಾರೆ. ಅಂದರೆ ನಿಯಂತ್ರಿತವಾದಂತಹ ಒಂದು ಪರಮಾಧಿಕಾರ ರಾಜ್ಯಕ್ಕೆ ಇರಬೇಕು ಅಂತ ಹೇಳ್ತಾರೆ ಆಬ್ಸನ್ ಅವರು. ಅಂದರೆ ರಾಜ್ಯವು ಆರ್ಥಿಕ ವಿಷಯಗಳಲ್ಲಿ ಅವಶ್ಯಕ ಹಸ್ತಕ್ಷೇಪವನ್ನು ಮಾಡಬಹುದು. ಅಂದರೆ ಆರ್ಥಿಕ ವಿಷಯಗಳಲ್ಲಿ ಏನು ಮಾಡಬಹುದು, ರಾಜ್ಯ ಅವಶ್ಯಕವಾದಂತಹ ಸಂದರ್ಭಗಳಲ್ಲಿ ಮಧ್ಯಪ್ರವೇಶವನ್ನು ಮಾಡಬಹುದು ಅಥವಾ ಹಸ್ತಕ್ಷೇಪವನ್ನು
ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಗರಿಷ್ಠ ಆರ್ಥಿಕ ಚಟುವಟಿಕೆಗಳನ್ನು ಗಿಲ್ಡ್ಗಳಿಗೆ ವಹಿಸಿಕೊಡಬೇಕು. ಮ್ಯಾಕ್ಸಿಮಮ್ ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು, ಗರಿಷ್ಠ ಪ್ರಮಾಣದ ಆರ್ಥಿಕ ಚಟುವಟಿಕೆಗಳನ್ನು ಗಿಲ್ಡ್ಗಳಿಗೆ ವಹಿಸಿಕೊಡಬೇಕು. ರಾಜ್ಯ ತನ್ನಲ್ಲಿ ಇಟ್ಕೊಳ್ಬಾರ್ದು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಹೇಳ್ತಾರೆ. ಹಾಗೇನೇ ರಾಜ್ಯ ಉತ್ಪಾದನಾ ಸಾಧನಗಳ ಒಡೆತನವನ್ನು ಹೊಂದಿ, ಅಂದರೆ ಉತ್ಪಾದನಾ ಸಾಧನಗಳಾಗಿರ್ತಕ್ಕಂಥ ಭೂಮಿ, ಬಂಡವಾಳ, ಹಾಗೆಯೇ ಶ್ರಮ, ಹಾಗೆಯೇ ಸಂಘಟನೆ, ಇವುಗಳೆಲ್ಲವುಗಳ ಮೇಲೂ ಕೂಡ ರಾಜ್ಯ ಒಡೆತನವನ್ನು ಹೊಂದಿ ಅವುಗಳನ್ನು ಗುತ್ತಿಗೆಯ ಆಧಾರದ ಮೇಲೆ ಗಿಲ್ಡ್ಗಳಿಗೆ ವಹಿಸಿಕೊಡಬೇಕು. ಅಂದರೆ ಲೀಸ್ಗೆ ಅಥವಾ ಗುತ್ತಿಗೆ ಆಧಾರದ ಮೇಲೆ ಗಿಲ್ಡ್ಗಳಿಗೆ ಆ ಉತ್ಪಾದನಾ ಸಾಧನಗಳನ್ನು ರಾಜ್ಯ ವಹಿಸಿಕೊಡಬೇಕು. ಎಲ್ಲ ಮುಖ್ಯ ಉತ್ಪಾದನಾ ಸಾಧನಗಳನ್ನು ಕೂಡ ರಾಜ್ಯ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು. ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಮೇಲೆ ಅವುಗಳನ್ನು ತನ್ನ ಬಳಿನೇ ಇಟ್ಕೊಳ್ಬಾರ್ದು. ಅದಕ್ಕೆ ಬದಲಿಯಾಗಿ ಈ ಒಂದು ಗಿಲ್ಡ್ಗಳಿಗೆ ಅಥವಾ ವೃತ್ತಿ ಸಂಘಗಳಿಗೆ ಆ ಒಂದು ಉತ್ಪಾದನಾ ಸಾಧನಗಳನ್ನು ವಹಿಸಿಕೊಡಬೇಕು. ಹಾಗೇನೇ ಮತ್ತೊಂದೆಡೆ GDH ಕೋಲ್ ಅಂತಕ್ಕಂತಹ ಚಿಂತಕ, ಈತನೂ ಕೂಡ ಈ ಒಂದು ಗಿಲ್ಡ್ ಸಮಾಜವಾದದ ಚಿಂತಕ. ಈತ ರಾಜ್ಯಕ್ಕೆ ಪರಮಾಧಿಕಾರವನ್ನು ನೀಡಬಾರದೆಂದು ವಾದಿಸುತ್ತಾರೆ. ನೋಡಿ, ಆಬ್ಸನ್ ರಾಜ್ಯಕ್ಕೆ ಸೀಮಿತ ಪರಮಾಧಿಕಾರ ಇರಬೇಕು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ಚಿಂತಕ GDH ಕೋಲ್ ಅಂತಕ್ಕಂಥವರು ರಾಜ್ಯಕ್ಕೆ ಪರಮಾಧಿಕಾರವನ್ನು ನೀಡ್ತಕ್ಕಂಥದ್ದನ್ನು ವಿರೋಧಿಸ್ತಾರೆ. ರಾಜ್ಯಕ್ಕೆ ಪರಮಾಧಿಕಾರ ಇರಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ರಕ್ಷಣೆ, ಕಾನೂನು ಮತ್ತು ಸುವ್ಯವಸ್ಥೆ, ನಿರಾಶ್ರಿತರ ಯೋಗಕ್ಷೇಮ, ಹಾಗೇನೇ ಇತರೆ ಜವಾಬ್ದಾರಿಗಳನ್ನು ರಾಜ್ಯಕ್ಕೆ ನೀಡಲು ಒಪ್ತಾರೆ. ಹಾಗಾದರೆ ರಾಜ್ಯಕ್ಕೆ ಪರಮಾಧಿಕಾರ ನೀಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಸಮಾಜದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಜೆಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಕಾನೂನು ಮತ್ತು ಸುವ್ಯವಸ್ಥೆ, ಹಾಗೇನೇ ನಿರಾಶ್ರಿತರ ಯೋಗಕ್ಷೇಮ, ಇತರೆ ಜವಾಬ್ದಾರಿಗಳನ್ನು ರಾಜ್ಯಕ್ಕೆ ಕೊಡಲಿಕ್ಕೆ GDH ಕೋಲ್ರವರು ಕೂಡ ಒಪ್ಕೊಳ್ತಾರೆ. ಇದನ್ನು ಹೊರತುಪಡಿಸಿ ರಾಜ್ಯಕ್ಕೆ ಹೆಚ್ಚಿನ ಪಾತ್ರವಿಲ್ಲ. ಆದಾಗ್ಯೂ ಕೂಡ ಗಿಲ್ಡ್ ಸಮಾಜವಾದಿಗಳು ರಾಜ್ಯ ವಿಸರ್ಜನೆಯ ಪರವಾಗಿಲ್ಲದೆ ಕಾರ್ಮಿಕರ ಸ್ಥಿತಿಗತಿಯನ್ನು ಸುಧಾರಣೆಗೆ ರಾಜ್ಯವನ್ನು ಬಳಸ್ಕೊಳ್ಳೋದಕ್ಕೆ ಬಯಸ್ತಾ ಹೋಗ್ತಾರೆ. ಹಾಗಾದರೆ ಇಲ್ಲಿ ಗಿಲ್ಡ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ರಾಜ್ಯ ಆದಷ್ಟು ಕೂಡ ಸೀಮಿತ ಪ್ರಮಾಣದ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ. ಆದರೂ ಕೂಡ ರಾಜ್ಯವನ್ನು ವಿಸರ್ಜನೆ ಮಾಡಬೇಕು ಅಂತ ಎಲ್ಲೂ ಕೂಡ ಪ್ರತಿಪಾದಿಸೋದಿಲ್ಲ. ಬದಲಿಯಾಗಿ ರಾಜ್ಯವನ್ನು ಕಾರ್ಮಿಕರ ಕಲ್ಯಾಣಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಾ ಹೋಗ್ತಾರೆ. ಹಾಗೆಯೇ ಮತ್ತೊಂದು ಇದರ ಗುಣ ಏನಪ್ಪ ಅಂತಂದರೆ ಮುಖ್ಯವಾಗಿ ಮೂರನೆಯ ಗುಣ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ಮೂರನೆಯ ಗುಣ ಸಂವಿಧಾನಾತ್ಮಕವಾದಂತಹ ವಿಧಾನಗಳು. ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ಗಿಲ್ಡ್ಸ್ ಆರ್ ಟು ಫಂಕ್ಷನ್ ಆ್ಯಂಡ್ ಎ ಕೋಆಪರೇಟಿವ್ ಬೇಸಿಸ್ ಆ್ಯಂಡ್ ರೆಪ್ರೆಸೆಂಟೇಟಿವ್ಸ್ ಆರ್ ಟು ಬಿ ಎಲೆಕ್ಟೆಡ್ ಬೈ ವರ್ಕರ್ಸ್. ದೇ ವರ್ ಎಗ್ನೆಸ್ಟ್ ದಿ ಯೂಸ್ ಆಫ್ violent methods and prepared to use the machinery of the state for passing legislation which aim to improving the working class. ಅಂದರೆ ಗಿಲ್ಡ್ ಸಮಾಜವಾದಿಗಳು ಗಿಲ್ಡ್ ಸಮಾಜದ ಸ್ಥಾಪನೆಗಾಗಿ ಸಂವಿಧಾನಿಕವಾದಂತಹ, ಅಂದರೆ ಸಂವಿಧಾನದ ಇತಿಮಿತಿಯಲ್ಲಿ, ಚೌಕಟ್ಟಿನ ಒಳಗಡೆ, ಹಾಗೇನೇ ಶಾಂತಿಯುತವಾದಂಥ ವಿಧಾನಗಳಲ್ಲಿ, ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಹಿಂಸೆಯನ್ನು ಮಾಡದೆ ಶಾಂತಿಯುತವಾದಂತಹ ವಿಧಾನಗಳಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಹಿಂಸಾತ್ಮಕ ವಿಧಾನವನ್ನು ಗಿಲ್ಡ್ ಸಮಾಜವಾದಿಗಳು ಸಂಪೂರ್ಣವಾಗಿ ವಿರೋಧಿಸಿದ್ದು. ಗಿಲ್ಡ್ ಸಮಾಜವಾದಿಗಳು ರಾಜ್ಯ ಅಂತಕ್ಕಂಥದ್ದು ಶಾಸನೀಯ ನಿರ್ಣಯಗಳ ಮೂಲಕ ಕಾರ್ಮಿಕರ ಕಲ್ಯಾಣಕ್ಕೆ ಬೆಂಬಲವನ್ನು ನೀಡಿ ಶ್ರಮಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ರು. ಹಾಗೇನೇ ಕಾರ್ಮಿಕರ ಒಂದು ಒಳಿತಿಗಾಗಿ ಅಥವಾ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಯಾವುದೇ ಸಂಸ್ಥೆಯೊಡನೆ ಸಹಕರಿಸಲಿಕ್ಕೆ ಅವರು ಸಿದ್ಧರಿದ್ದರು. ಹಾಗಾದರೆ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಗಿಲ್ಡ್ ಸಮಾಜವನ್ನು ಸ್ಥಾಪನೆ ಮಾಡಬೇಕಾಗಿ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂಸೆಯನ್ನು, ಕ್ರಾಂತಿಯನ್ನು ಎಲ್ಲಿಯೂ ಕೂಡ ಗಿಲ್ಡ್ ಸಮಾಜವಾದಿಗಳು ಬೆಂಬಲಿಸೋದಿಲ್ಲ ಅಥವಾ ಪ್ರತಿಪಾದಿಸೋದಿಲ್ಲ. ಅದರ ಒಂದು ಜಾಗದಲ್ಲಿ ಅಹಿಂಸಾತ್ಮಕವಾದಂತಹ, ಹಾಗೇನೇ ಸಂವಿಧಾನಿಕವಾದಂತಹ, ಹಾಗೇನೇ ಶಾಂತಿಯುತವಾದಂಥ ವಿಧಾನಗಳ ಮೂಲಕ ಬಂಡವಾಳಶಾಹಿಯಿಂದ ಸಮಾಜವಾದಕ್ಕೆ ಸಮಾಜವನ್ನು ಪರಿವರ್ತಿಸ್ತಕ್ಕಂಥ ಒಂದು ಗುಣವನ್ನು ಕೂಡ ಈ ಒಂದು ಗಿಲ್ಡ್ ಸಮಾಜವಾದ ಒಳಗೊಂಡಿದೆ. ಹಾಗೇನೇ ಮತ್ತೊಂದು ಮುಖ್ಯವಾದಂತಹ ಗುಣ ಖಾಸಗಿ ಆಸ್ತಿಗೆ ವಿರೋಧ. ಅಪೋಸಿಷನ್ ಟು ಪ್ರೈವೇಟ್ ಪ್ರಾಪರ್ಟಿ. ಗಿಲ್ಡ್ ಸೋಷಲಿಸ್ಟ್ ಅಪೋಸ್ಡ್ ದಿ ಸಿಸ್ಟಮ್ ಆಫ್ ಪ್ರೈವೇಟೈಸೇಷನ್ ಆಫ್ ಪ್ರಾಪರ್ಟಿ. ದಿ ಪ್ರೈವೇಟೈಸೇಷನ್ ಆಫ್ ಪ್ರಾಪರ್ಟಿ ಮೇಡ್ ಗಿಲ್ಡ್ಸ್ ಮರ್ಸಿಲೆಸ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವರ್ಕರ್ಸ್.
ಗಿಲ್ಡ್ ಸಮಾಜವಾದಿಗಳು ಖಾಸಗಿ ಆಸ್ತಿಯ ಕಡು ವಿರೋಧಿಗಳಾಗಿದ್ದರು. ಯಾಕೆ ಅಂತಂದರೆ ರಾಷ್ಟ್ರದ ಒಟ್ಟು ಸಂಪತ್ತು ಕೇವಲ ಕೆಲವು ಜನರ ಅಂದರೆ ಶ್ರೀಮಂತರ ಕೈ ಸೇರಿ, ಅಂದರೆ ಆಸ್ತಿಗೆ ಸಂಪೂರ್ಣವಾಗಿ ಸಾಕಷ್ಟು ವಿರೋಧವನ್ನು ಹೊಂದಿದ್ರು ಈ ಒಂದು ಗಿಲ್ಡ್ ಸಮಾಜವಾದಿಗಳು. ಯಾಕೆ ಅಂತಂದಾಗ ಈ ಒಂದು ಇದರಿಂದಾಗಿ ರಾಷ್ಟ್ರದ ಆಸ್ತಿ ಕೇವಲ ಸಂಪತ್ತು ಅಂತಕ್ಕಂಥದ್ದು ಕೆಲವು ಶ್ರೀಮಂತರ ಕೈ ಸೇರಿ ಕಾರ್ಮಿಕರು ಹಸಿವಿಗೀಡಾಗಬೇಕಾಯಿತು. ಅಂದರೆ ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಆಗಿದ್ದೇನೆ ಆಸ್ತಿ ಅಂತಕ್ಕಂಥದ್ರಿಂದಲೇ ಅಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿಯಾಯಿತು. ಬಡತನ ಇರಬಹುದು, ನಿರುದ್ಯೋಗ ಇರಬಹುದು, ಇವೆಲ್ಲವೂ ಕೂಡ ಏನು ಆ ಒಂದು ಬಂಡವಾಳಶಾಹಿಯಿಂದಲೇ ಸೃಷ್ಟಿಯಾದಂಥದ್ದು. ಹಾಗಾಗಿಯೇ ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ಈ ಒಂದು ಗಿಲ್ಡ್ ಸಮಾಜವಾದಿಗಳು ವಿರೋಧಿಸ್ತಾರೆ. ಹಾಗೇನೇ ಅದರ ಬಂಡವಾಳಶಾಹಿಯ ಪ್ರತಿಫಲ ಏನಾಯ್ತಪ್ಪ ಅಂತಂದರೆ ಸಂಪತ್ತು ಕೇವಲ ಕೆಲವು ಜನಗಳ ಕೈಯಲ್ಲಿ ಸೇರಿ ಏನಾಯ್ತಾ ಹೋಯಿತು, ಕಾರ್ಮಿಕರು ಹಸಿವಿಗೀಡಾಗಬೇಕಾಯಿತು. ಹಾಗೇನೇ ಯಂತ್ರಗಳ ಬಳಕೆಗೂ ಕೂಡ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದರೆ ಯಂತ್ರಗಳ ಬಳಕೆ ಏನಾಗ್ತಾ ಹೋಗುತ್ತೆ ಅಂದರೆ ಕಾರ್ಮಿಕರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ, ಅಲ್ಲದೆ ಅವರ ಕೌಶಲ್ಯಕ್ಕೂ ಕೂಡ ಬೆಲೆ ಇಲ್ಲದಂತೆ ಮಾಡುತ್ತೆ. ಅಂದರೆ ಉತ್ಪಾದನೆಯಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಯಂತ್ರೋಪಕರಣಗಳನ್ನು ಬಳಸೋದಕ್ಕೂ ಕೂಡ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತಂದರೆ ಇದು ಮುಖ್ಯವಾಗಿ ಕಾರ್ಮಿಕರ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರುತ್ತೆ, ಜೊತೆಗೆ ಕಾರ್ಮಿಕರ ಸ್ಕಿಲ್ ಅಥವಾ ಕೌಶಲ್ಯವೇನಿದೆ ಅದಕ್ಕೂ ಕೂಡ ಬೆಲೆ ಇಲ್ಲದಂತೆ ಮಾಡುತ್ತೆ. ಮತ್ತು ಈ ಒಂದು ಯಂತ್ರೋಪಕರಣಗಳನ್ನು ಕಾರ್ಖಾನೆಗಳಲ್ಲಿ ಬಳಸೋದ್ರಿಂದ ಕಾರ್ಮಿಕರು ಬಂಡವಾಳಶಾಹಿಗಳ ಗುಲಾಮರಾಗ್ತಾರೆ ಅಂತಕ್ಕಂಥದ್ದೇ ಇವರ ವಿರೋಧಕ್ಕೆ ಕಾರಣವಾಗಿದೆ. ಅಂದರೆ ಖಾಸಗಿ ಆಸ್ತಿ ಅವಕಾಶ ಕೊಟ್ಟಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ ಬಂಡವಾಳಶಾಹಿಗಳು, ಅಂದರೆ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಖಾಸಗಿ ಆಸ್ತಿ ಕೇಂದ್ರೀಕರಣವಾಗುತ್ತೆ. ಆ ಬಂಡವಾಳಶಾಹಿಗಳಿಗೆ ಕಾರ್ಮಿಕರು ಗುಲಾಮರಾಗ್ತಾರೆ. ಹಾಗಾಗಿ ಖಾಸಗಿ ಆಸ್ತಿಗೆ ಅವಕಾಶ ಇರಬಾರ್ದು. ಅಂದರೆ ಇಡೀ ಸಾಮೂಹಿಕ ಆಸ್ತಿ ಇರಬೇಕು, ಸಮಾಜದ ಆಸ್ತಿ ಇರಬೇಕು, ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಆಸ್ತಿ ಇರಬಾರ್ದು ಅಂತಕ್ಕಂಥ ಅಂಶವನ್ನು ಈ ಒಂದು ಗಿಲ್ಡ್ ಸಮಾಜವಾದ ಪ್ರತಿಪಾದಿಸುತ್ತೆ. ಹಾಗೇನೇ ಮತ್ತೊಂದು ಮುಖ್ಯವಾದಂತಹ ಗುಣ ವೆಲ್ಫೇರ್ ಆಫ್ ದಿ ವರ್ಕರ್ಸ್, ಅಂದರೆ ಕಾರ್ಮಿಕರ ಕಲ್ಯಾಣ. ಗಿಲ್ಡ್ಸ್ ಆಲ್ವೇಸ್ ಸ್ಟುಡ್ ಫಾರ್ ವೆಲ್ಫೇರ್ ಆಫ್ ವರ್ಕರ್ಸ್. ಗಿಲ್ಡ್ ಸಮಾಜವಾದ ಯಾವಾಗಲೂ ಕೂಡ ಕಾರ್ಮಿಕರ ಕಲ್ಯಾಣಕ್ಕೆ ಫೇವರ್ ಆಗಿರುತ್ತೆ, ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಬೇಕು ಅಂತಕ್ಕಂಥದಕ್ಕೆ ಏನು ಬೆಂಬಲವಾಗಿರುತ್ತೆ. ಮುಖ್ಯವಾಗಿ ಆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿನ ದೋಷಗಳಾದಂತಹ ವೇಜ್ ಸಿಸ್ಟಮ್, ಕೂಲಿ ಪದ್ಧತಿ, ಹಾಗೆಯೇ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ ಮೊದಲಾದವುಗಳನ್ನೆಲ್ಲವನ್ನು ಕೂಡ ಹೋಗಲಾಡಿಸಿ ಅಥವಾ ನಿವಾರಿಸಿ ಪ್ರತಿ ಕೈಗಾರಿಕೆಯಲ್ಲೂ ಕೂಡ ಗಿಲ್ಡ್ ಅಥವಾ ವೃತ್ತಿ ಸಂಘವನ್ನು ಸ್ಥಾಪಿಸಿ ಆ ವೃತ್ತಿ ಸಂಘವೇ ಉತ್ಪಾದನೆ, ವಿತರಣೆ ಇವೆಲ್ಲವನ್ನು ಕೂಡ ನಿಯಂತ್ರಿಸುವ ಮೂಲಕ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸೋದಕ್ಕೆ ಸಹಕಾರಿ ತತ್ವಕ್ಕೆ ಈ ಒಂದು ಗಿಲ್ಡ್ ಸಮಾಜವಾದ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ಗುಣ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿನ ದೋಷಗಳಾದಂಥ ಕೂಲಿ ಪದ್ಧತಿ, ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ ಇವೆಲ್ಲವನ್ನು ಕೂಡ ನಿವಾರಿಸಿ ಪ್ರತಿಯೊಂದು ಕೈಗಾರಿಕೆಗೂ ಕೂಡ ಗಿಲ್ಡನ್ನು ಸ್ಥಾಪನೆ ಮಾಡಬೇಕು. ಆ ಗಿಲ್ಡ್ ಅಥವಾ ವೃತ್ತಿ ಸಂಘಗಳೇ ಅದಕ್ಕೆ ಸಂಬಂಧಪಟ್ಟಂಥ ಉತ್ಪಾದನೆ, ವಿತರಣೆ ಎಲ್ಲವನ್ನು ಕೂಡ ಅವುಗಳೇ ನೋಡಿಕೊಳ್ಬೇಕು. ಆ ಮೂಲಕ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸೋದಕ್ಕೆ ಸಹಕಾರಿ ತತ್ವಕ್ಕೆ ಈ ಒಂದು ಗಿಲ್ಡ್ ಸಮಾಜವಾದ ಪ್ರಾಮುಖ್ಯತೆಯನ್ನು ನೀಡಿದೆ. ಹಾಗೇನೇ ಮತ್ತೊಂದು ಮುಖ್ಯವಾದಂಥ ಇದರ ಅಂಶ ಏನಪ್ಪ ಅಂತಂದರೆ ಗಿಲ್ಡ್ ಸಮಾಜವಾದ ಮೊದಲನೇ ಮಹಾಯುದ್ಧದ ನಂತರ ಈ ಒಂದು ಗಿಲ್ಡ್ ಸಮಾಜವಾದಿಗಳು ಮೊದಲನೇ ಮಹಾಯುದ್ಧದ ನಂತರ ಉಂಟಾದಂಥ ವಸತಿ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವಲ್ಲಿಯೂ ಕೂಡ ಇವರು ಯಶಸ್ವಿಯಾಗ್ತಾರೆ. ಇವೆಷ್ಟೂ ಕೂಡ ಗಿಲ್ಡ್ ಸಮಾಜವಾದದ ಮುಖ್ಯವಾದಂತಹ ಗುಣಗಳಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗಾದರೆ ಗಿಲ್ಡ್ ಸಮಾಜವಾದ ಬರೀ ಗುಣಗಳನ್ನಷ್ಟೇ ಒಳಗೊಂಡಿಲ್ಲ, ಜೊತೆಯಲ್ಲೇ ಕೆಲವೊಂದು ಲೋಪದೋಷಗಳನ್ನು ಕೂಡ ಒಳಗೊಂಡಿದೆ. ಈ ಒಂದು ಡಿಮೆರಿಟ್ಸ್ ಆಫ್ ಗಿಲ್ಡ್ ಸೋಷಿಯಾಲಿಸಮ್, ಈ ಗಿಲ್ಡ್ ಸಮಾಜವಾದ ಹೊಂದಿರತಕ್ಕಂತಹ ದೋಷಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ಅಂಶ ಸ್ಪಷ್ಟತೆ ಇಲ್ಲ. ಗಿಲ್ಡ್ ಸಮಾಜವಾದ ಕಾರ್ಮಿಕ ಸೌಮ್ಯವಾದ ಮತ್ತು ಫೆಬಿಯನಿಸಮ್ನ ಮಿಶ್ರಣ. ಕಾರ್ಮಿಕ ಸೌಮ್ಯವಾದ ಹಾಗೇನೇ ಫೆಬಿಯನಿಸಮ್ನ ಮಿಶ್ರಣ, ಇದರ ಜೊತೆಗೆ ತಮ್ಮದೇ ಆದಂತಹ ಕ್ರಿಯಾತ್ಮಕ ಪ್ರಜಾಪ್ರಭುತ್ವ, ಸಂಘ, ಕಾಮನ್ವೆಲ್ತ್ ಇತ್ಯಾದಿಗಳನ್ನು ಸೇರಿಸಿಕೊಂಡು ತಯಾರಾಗಿರ್ತಕ್ಕಂತಹ ಒಂದು ಸಂಘ ಸಿದ್ಧಾಂತವೇ ಈ ಒಂದು ಗಿಲ್ಡ್ ಸಮಾಜವಾದ.
ಆದ್ದರಿಂದ ಸ್ಪಷ್ಟ ಚಿತ್ರಣ ಕಾಣೋದಿಲ್ಲ. ಈ ಸಿದ್ಧಾಂತ ಸಂಶಯಗಳ ಒಂದು ಸರಮಾಲೆಯಂತೆ ಕಂಡು ಬರ್ತಾ ಹೋಗುತ್ತೆ. ಈ ಒಂದು ಅಂಶವನ್ನು ವಿವರಿಸುತ್ತಾ ಈ ದಿನ ಗಿಲ್ಡ್ ಸಮಾಜವಾದವು ನಡುದಾರಿಯಲ್ಲಿ ಕಳೆದು ಹೋದಂತಹ ಮಗುವಿನಂತಾಗಿದೆ. ಗಿಲ್ಡ್ ಸಮಾಜವಾದ ನಡುದಾರಿಯಲ್ಲಿ ಕಳೆದು ಹೋದಂತಹ ಮಗುವಿನಂತಾಗಿದೆ. ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಅದು ಎಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲದಾಗಿದೆ ಅಂತ ಹೇಳಿಬಿಟ್ಟು ಆಂಟೋನಿ ಗ್ರೇ ಅಂತಕ್ಕಂತಹ ಚಿಂತಕ ಇದನ್ನು ಟೀಕೆ ಮಾಡ್ತಾನೆ. ಲ್ಯಾಕ್ ಆಫ್ ಕ್ಲಾರಿಟಿ, ಆ್ಯಸ್ ಆಂಥೋನಿ ಗ್ರೇ ಸೇಸ್, ಗಿಲ್ಡ್ ಸೋಷಿಯಲಿಸಮ್ ಟುಡೇ ಈಸ್ ರಾದರ್ ಲೈಕ್ ಎ ಲಾಸ್ಟ್ ಚೈಲ್ಡ್ ಅಟ್ ದಿ ಕ್ರಾಸ್ ರೋಡ್ಸ್, ನಾಟ್ ಕ್ವೈಟ್ ಶೂರ್ ವೇರ್ ಇಟ್ ಹ್ಯಾಸ್ ಕಮ್ ಫ್ರಮ್ ಆ್ಯಂಡ್ ನಾಟ್ ನೋಯಿಂಗ್ ವೇರ್ ಎಕ್ಸಾಕ್ಟ್ಲಿ ಇಟ್ ವಾಂಟ್ಸ್ ಟು ಗೋ ಅಂತ ಹೇಳಿಬಿಟ್ಟು ಆಂಟೋನಿ ಗ್ರೇ ಅಂತಕ್ಕಂತಹ ಚಿಂತಕ ಇದನ್ನು ಟೀಕೆ ಮಾಡ್ತಾನೆ. ನೋಡಿ, ಯಾವುದೇ ಒಂದಕ್ಕೆ ಇದು ಸ್ಟಿಕನ್ ಆಗಿಲ್ಲ. ಒಂದು ಕಡೆ ಫ್ಯಾಬಿಯನಿಸಮನ್ನು ಕೂಡ ಕೆಲವೊಂದು ಅಂಶಗಳನ್ನು ತಗೊಳ್ಳುತ್ತೆ, ಮತ್ತೊಂದು ಕಡೆ ಇದು ಮುಖ್ಯವಾಗಿ ಕಾರ್ಮಿಕ ಸಂಯುವಾದದಿಂದಲೂ ಕೂಡ ಕೆಲವೊಂದು ಅಂಶಗಳನ್ನು ತಗೊಳ್ಳುತ್ತೆ. ಹಾಗೇನೇ ಆ್ಯಕ್ಷನಲ್ ಕ್ರಿಯಾತ್ಮಕವಾದಂತಹ ಪ್ರಜಾಪ್ರಭುತ್ವದ ತತ್ವಗಳನ್ನು, ಸಂಘ ಕಾಮನ್ವೆಲ್ತ್, ನೋಡಿ ಇಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಗೊಂದಲ ಇರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಯಾವುದನ್ನು ಕೂಡ ಇದು ಪರ್ಫೆಕ್ಟಾಗಿ ಅಳವಡಿಸ್ಕೊಂಡಿಲ್ಲ. ಹಾಗಾಗಿನೇ ಆಂಟೋನಿ ಗ್ರೇ ಅಂತಕ್ಕಂಥವ್ರು ಟೀಕೆ ಮಾಡ್ತಕ್ಕಂಥದ್ದು ಇದಕ್ಕೆ ಸೂಕ್ತ ಅಂತಂದೇ ಅನಿಸುತ್ತೆ. ಮತ್ತೊಂದು ದೋಷ ವಾಸ್ತವಿಕವಲ್ಲ, ಅಂದರೆ ಇಂಪ್ರಾಕ್ಟಿಕಲ್. ದಿ ನ್ಯಾಷನಲ್ ಗಿಲ್ಡ್ಸ್ ಲೀಗ್ ಫಾರ್ಮ್ಡ್ ಇನ್ ದಿ 1915 within the field of its formation 10 years, even guild socialists felt disillusioned after the Second World War and they became a Fabian in the end. ಅಂದರೆ ಇವರು ಕೂಡ ಇದನ್ನು ಗಿಲ್ಡ್ ಸಮಾಜವಾದವನ್ನು ವಾಸ್ತವಿಕವಾಗಿ ಜಾರಿಗೆ ತರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಎಲ್ಲ ಗಿಲ್ಡ್ಗಳು ಕೂಡ, ಎಲ್ಲ ಅಧಿಕಾರಗಳು ಕೂಡ ಗಿಲ್ಡ್ಗಳ ನಿಯಂತ್ರಣಕ್ಕೆ ಬಂದರೆ ಬಂಡವಾಳಶಾಹಿ ವ್ಯವಸ್ಥೆಯು ಕೊನೆಯಾಗುತ್ತೆ ಅಂತಕ್ಕಂಥದ್ದು ಗಿಲ್ಡ್ ಸಮಾಜವಾದಿಗಳ ನಂಬಿಕೆ. ಬಟ್ ಇದು ವಾಸ್ತವಿಕ ಅಲ್ಲ. ಅಂದರೆ ಎಲ್ಲ ಒಂದು ನಿಯಂತ್ರಣ ಅಂತಕ್ಕಂಥದ್ದು, ಎಲ್ಲ ಅಧಿಕಾರಗಳು ಇವೆಲ್ಲವೂ ಕೂಡ ಗಿಲ್ಡ್ಗೆ ಸಿಕ್ಬಿಟ್ರೆ ಬಂಡವಾಳಶಾಹಿ ವ್ಯವಸ್ಥೆ ಕೊನೆಯಾಗ್ಬಿಡುತ್ತೆ ಅಂತಕ್ಕಂಥದ್ದು ಈ ಒಂದು ಗಿಲ್ಡ್ ಸಮಾಜವಾದಿಗಳ ಆಶಯ. ಆದರೆ ಈ ನಂಬಿಕೆ ವಾಸ್ತವಿಕವಲ್ಲ. ಯಾಕೆ ಅಂತಂದರೆ 1915ರಲ್ಲಿ ಸ್ಥಾಪನೆಯಾದಂತಹ ನ್ಯಾಷನಲ್ ಗಿಲ್ಡ್ ಲೀಗ್ ಕೇವಲ 10 ವರ್ಷಗಳ ಕಾಲಾವಧಿಯಲ್ಲೇ 10 ವರ್ಷಗಳಲ್ಲೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಬಿಡುತ್ತೆ. ಗಿಲ್ಡ್ ಸಮಾಜವಾದದ ಪ್ರಮುಖ ಬೆಂಬಲಿಗರಾದಂತಹ GDH ಕೋಲ್ ರವರು 2ನೇ ಮಹಾಯುದ್ಧ ಮುಗಿದಿದ್ದಾದ ಮೇಲೆ ಆ ಒಂದು ಸಿದ್ಧಾಂತದೊಡನೆ, ಅಂದರೆ ಗಿಲ್ಡ್ನೊಡನೆ, ಆ ಗಿಲ್ಡ್ ಸಿದ್ಧಾಂತದೊಡನೆ ಭ್ರಮನಿರಸನಾಗಿ ಫ್ಯಾಬಿಯನ್ ವಾದಿಗಳಾಗಿ ಬದಲಾಗ್ತಾರೆ. ಅಂದರೆ ಎಲ್ಲ ಸಂಘಗಳು ಕೂಡ ಒಳ್ಳೆಯವುಗಳು ಮತ್ತು ಕಾರ್ಮಿಕ ಸಂಘಗಳು ಸೌಹಾರ್ದ ಮತ್ತು ಸಹಕಾರದಿಂದ ಕಾರ್ಯವನ್ನು ನಿರ್ವಹಿಸ್ತವೆ ಅಂತಕ್ಕಂಥ ಒಂದು ಅಂಶವನ್ನು ಇವರು ಪ್ರತಿಪಾದಿಸ್ತಾರೆ. ಆದರೆ ಇದು ವಾಸ್ತವಿಕ ಅಲ್ಲ. ಅಂದರೆ ಎಲ್ಲ ವೃತ್ತಿ ಸಂಘಗಳು ಕೂಡ ಒಳ್ಳೆಯವುಗಳು, ಎಲ್ಲ ಕಾರ್ಮಿಕ ಸಂಘಗಳು ಕೂಡ ಸೌಹಾರ್ದದಿಂದ ಮತ್ತು ಸಹಕಾರದಿಂದ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ಹೇಳಿಬಿಟ್ಟು ಇವರು ಹೇಳ್ತಾರೆ ಗಿಲ್ಡ್ ಸಮಾಜವಾದಿಗಳು. ಆದರೆ ಇದು ನಂಬಿಕೆಗೆ ವಾಸ್ತವವಲ್ಲ. ಹಾಗಾಗಿ ಇದು ಅವಾಸ್ತವಿಕ, ಅಂದರೆ ಇಂಪ್ರಾಕ್ಟಿಕಲ್. ಇದನ್ನು ಜಾರಿಗೆ ತರ್ತಕ್ಕಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಹಾಗೇನೇ ರಾಜ್ಯದ ಬಗ್ಗೆ ದ್ವಂದ್ವ ಅಭಿಪ್ರಾಯ, ಕಾನ್ಫ್ಲಿಕ್ಟಿಂಗ್ ವ್ಯೂಸ್ ಆನ್ ಸ್ಟೇಟ್. ಗಿಲ್ಡ್ ಸೋಷಲಿಸ್ಟ್ ಡು ನಾಟ್ ಹ್ಯಾವ್ ಎ ಕಾಮನ್ ವ್ಯೂ ಆನ್ ರೋಲ್ ಅಶ್ಯೂರ್ಡ್ ಟು ದಿ ಸ್ಟೇಟ್. Hobson contends the state should have sovereign power but with limited powers. And simultaneously GDH ಕೋಲ್ ಈತ ಈ ಒಂದು ರಾಜ್ಯಕ್ಕೆ ಪರಮಾಧಿಕಾರವನ್ನು ಕೊಡ್ತಕ್ಕಂಥದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಹಾಗಾದರೆ ರಾಜ್ಯದ ಬಗ್ಗೆ ಗಿಲ್ಡ್ ಸಮಾಜವಾದಿಗಳಲ್ಲಿ ಒಂದು ನಿರ್ದಿಷ್ಟವಾದಂಥ ಅಭಿಪ್ರಾಯವಿಲ್ಲ. ಅಂದರೆ ಎಲ್ಲ ಚಿಂತಕರದು ಕೂಡ ಒಮ್ಮತದ ಅಭಿಪ್ರಾಯವಿಲ್ಲ. ರಾಜ್ಯಕ್ಕೆ ಪರಮಾಧಿಕಾರ ಬರಬೇಕು, ಆದರೆ ಅಧಿಕಾರಗಳು ಸೀಮಿತವಾಗಿರಬೇಕು ಅಂತ ಹೇಳಿಬಿಟ್ಟು ಆಬ್ಸನ್ ಅಂತಕ್ಕಂತಹ ಚಿಂತಕ ಅಭಿಪ್ರಾಯ ಪಡ್ತಾನೆ. ಆದರೆ GDH ಕೋಲ್ ಅಂತಕ್ಕಂತಹ ಚಿಂತಕ ರಾಜ್ಯಕ್ಕೆ ಪರಮಾಧಿಕಾರವಿರಬಾರ್ದು ಅಂತ ಹೇಳ್ತಾನೆ. ಈ ಒಂದು GDH ಕೋಲ್ ರವರ ಅಭಿಪ್ರಾಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂತಹದ್ದು ಇದೊಂದೇನೇ ರಾಜ್ಯದ ಕರ್ತವ್ಯ ಅಂತ ಹೇಳ್ತಾನೆ. ಯಾರು? GDH ಕೋಲ್. ಓನ್ಲಿ ಸ್ಟೇಟ್ ಇಟ್ ಮಸ್ಟ್ ಮೈಂಟೈನ್ ದಿ ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಮಾತ್ರನೇ ರಾಜ್ಯದ ಕೆಲಸ ಅಂತ ಹೇಳ್ತಾರೆ. ಹಾಗಾದರೆ ಗಿಲ್ಡ್ ಸಮಾಜವಾದಿಗಳು ರಾಜ್ಯವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿದ್ದಾರೆ. ಈ ಒಂದು ಸಂದೇಶವನ್ನು ಸಾರಾಂಶಿಸುತ್ತಾ ಗಿಲ್ಡ್ ಸಮಾಜವಾದದಲ್ಲಿ ರಾಜ್ಯವು ಹೆಸರಿಗೆ ಇದ್ದರೂ ಕೂಡ ವಾಸ್ತವದಲ್ಲಿ ಕಂಡು ಬರೋದಿಲ್ಲ ಅಂತಕ್ಕಂಥ ಅಂಶವನ್ನು
ಮೆಕೈವರ್ ಅಂತಕ್ಕಂತಹ ಚಿಂತಕ ಪ್ರತಿಪಾದಿಸ್ತಾ ಹೋಗ್ತಾನೆ. ಹಾಗಾದರೆ ಕೆಲವರು ರಾಜ್ಯಕ್ಕೆ ಅಧಿಕಾರ ಇರಬೇಕು, ಪರಮಾಧಿಕಾರ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಆಪ್ಷನ್ ಕೂಡ ಇರಬೇಕು ಅಂತ ಹೇಳ್ತಾನೆ, ಆದರೆ ಅದರ ಮೇಲೂ ಕೂಡ ನಿಯಂತ್ರಣಗಳಿರಬೇಕು ಅಂತ ಹೇಳ್ತಾನೆ. ಮತ್ತೊಂದು ಕಡೆ GDH ಕೋಲ್ ಹೇಳ್ತಾನೆ, ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪರಮಾಧಿಕಾರ ಇರಬಾರ್ದು, ರಾಜ್ಯದ ಕೆಲಸ ಏನಪ್ಪ ಅಂತಂದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು. ಹಾಗಾದರೆ ರಾಜ್ಯದ ಅಧಿಕಾರದ ಬಗ್ಗೆ ದ್ವಂದ್ವ ಅಭಿಪ್ರಾಯ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದು ಕೂಡ ಗಿಲ್ಡ್ ಸಮಾಜವಾದದ ಮತ್ತೊಂದು ದೋಷ. ಹಾಗೇನೇ ಮತ್ತೊಂದು ದೋಷ, ಆರ್ಥಿಕ ಮತ್ತು ರಾಜಕೀಯ ಕಾರ್ಯಗಳನ್ನು ಪ್ರತ್ಯೇಕಿಸಲಾಗುವುದಿಲ್ಲ. ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಕೆನಾಟ್ ಬಿ ಸೆಪರೇಟೆಡ್. It is contended that it is not possible to divide economic and political questions in the watertight compartments. In actual practice, it is difficult to see how economic questions can be given completely to guild and the political questions to give to the state. ಅಂದರೆ ಈ ಒಂದು ಗಿಲ್ಡ್ ಸಮಾಜವಾದ ಆ್ಯಕ್ಚುಲ್ ಆಗಿ ಆರ್ಥಿಕ ಕಾರ್ಯಗಳನ್ನೆಲ್ಲವನ್ನ ಕೂಡ ಗಿಲ್ಡ್ಗಳಿಗೆ ವಹಿಸಿಕೊಡಬೇಕು, ರಾಜಕೀಯ ಕಾರ್ಯಗಳನ್ನು ರಾಜ್ಯ ನಿರ್ವಹಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸುತ್ತಾರೆ. ಆದರೆ ಆರ್ಥಿಕ ಮತ್ತು ರಾಜಕೀಯ ಕಾರ್ಯಗಳನ್ನು ಕಟ್ಟುನಿಟ್ಟಾಗಿ ಪ್ರತ್ಯೇಕಿಸೋದಕ್ಕೆ ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ರಾಜ್ಯಕ್ಕೆ ಕೊಡಬೇಕು ಮತ್ತು ಉತ್ಪಾದನೆಯನ್ನು ಗಿಲ್ಡ್ಗಳಿಗೆ ವಹಿಸ್ತಕ್ಕಂಥದ್ದು ಮೀನಿಂಗ್ಲೆಸ್ ಆಗುತ್ತೆ, ಅರ್ಥಹೀನವಾಗುತ್ತೆ. ಯಾಕೆ ಅಂತಂದರೆ ಈ ಒಂದು ಎರಡಕ್ಕೂ ಕೂಡ, ಅಂದರೆ ಆರ್ಥಿಕ ಮತ್ತು ರಾಜಕೀಯ ಕಾರ್ಯಗಳೇನಿದ್ದಾವೆ ಈ ಎರಡಕ್ಕೂ ಕೂಡ ಪರಸ್ಪರ ಪೂರಕವಾದಂಥ ಸಂಬಂಧವಿದೆ. ಇವೆರಡನ್ನು ಕೂಡ ಸಮಗ್ರವಾಗಿ ಅಥವಾ ಸಂಪೂರ್ಣವಾಗಿ ಪ್ರತ್ಯೇಕ ಮಾಡ್ತಕ್ಕಂಥದ್ದು ಖಂಡಿತ ಸಾಧ್ಯವಿಲ್ಲ. ಈ ರೀತಿಯಾಗಿ ಏನು ಪ್ರತ್ಯೇಕ ಮಾಡಿದ್ದೇ ಆದಲ್ಲಿ ಸಂಪೂರ್ಣವಾಗಿ ಗೊಂದಲಕ್ಕೂ ಕೂಡ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಗಿಲ್ಡ್ಗಳಿಗೂ ಬರೀ ಆರ್ಥಿಕ ಕಾರ್ಯಗಳನ್ನು ಮಾಡ್ತಾ ಹೋದರೆ, ರಾಜ್ಯ ಬರೀ ರಾಜಕೀಯ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋದರೆ ಸರಿಯಾದಂತಹ ಸಮತೋಲನ ಅಂತಕ್ಕಂಥದ್ದು ಇರೋದಿಲ್ಲ. ರಾಜ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಆರ್ಥಿಕ ಮತ್ತು ರಾಜಕೀಯ ಕಾರ್ಯಗಳನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಿಲ್ಡ್ ಸಮಾಜವಾದಿಗಳು ಪ್ರತ್ಯೇಕಿಸಿದ್ದಾರೆ. ಇದು ಕೂಡ ಗಿಲ್ಡ್ ಸಮಾಜವಾದದ ಮತ್ತೊಂದು ದೋಷವಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಹಾಗೇನೇ ಗಿಲ್ಡ್ ಸಮಾಜವಾದದ ಮತ್ತೊಂದು ದೋಷ ಏನಪ್ಪ ಅಂತಂದರೆ ಕೈಗಾರಿಕಾ ಜಡತೆ, ಇಂಡಸ್ಟ್ರಿಯಲ್ ಇನರ್ಷಿಯಾ. Critics maintain the control of productions by guilds will bring about stagnation and in industry, and there will be indiscipline and slackness in work and hence no efficiency. ಅಂದರೆ ಕೈಗಾರಿಕೆಗಳಲ್ಲಿ ಜಡತೆ ಉಂಟಾಗುತ್ತೆ ಅಂತಕ್ಕಂಥದ್ದು ಕೂಡ ಇದನ್ನು ವಿರೋಧಿಸ್ತಕ್ಕಂಥವರ ಮತ್ತೊಂದು ಅಂಶ. ಉತ್ಪಾದನೆ ಗಿಲ್ಡ್ಗಳ ಒಡೆತನಕ್ಕೆ ಒಳಪಟ್ಟಿದ್ದೇ ಆದಲ್ಲಿ ಉತ್ಪಾದನೆಯು ಕುಂಠಿತಗೊಂಡು ಕೈಗಾರಿಕಾ ಜಡತೆಯ ಪರಿಣಾಮವಾಗಿ ಅಶಿಸ್ತು ಮತ್ತು ಅಸಮರ್ಥತೆ ಹೆಚ್ಚಾಗುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ವಿಮರ್ಶಕರು ಅಭಿಪ್ರಾಯವನ್ನು ಪಡ್ತಾರೆ. ಉತ್ಪಾದನೆಯು ಗಿಲ್ಡ್ಗಳ ನಿಯಂತ್ರಣದಲ್ಲಿರ್ತಕ್ಕಂತಹ ಪರಿಣಾಮವಾಗಿ ಉತ್ಪಾದನೆ ಅಂತಕ್ಕಂಥದ್ದು ಕುಸಿದು ಬಿಟ್ಟು ಕಾರ್ಮಿಕರಿಗೆ ಹಾಗೇನೇ ಉತ್ಪಾದಕರಿಗೆ ಇಬ್ಬರಿಗೂ ಕೂಡ ತೊಂದರೆಯಾಗ್ತಾ ಹೋಗುತ್ತೆ. ಹಾಗೇನೇ ಶ್ರಮಕ್ಕೆ ಸೂಕ್ತ ಬಹುಮಾನವಿಲ್ಲದೇ ಇದ್ದಾಗ ಕಾರ್ಮಿಕರಲ್ಲಿ ಆಸಕ್ತಿ ಕಡಿಮೆಯಾಗಿ ಕ್ರಿಯಾಶೀಲತೆ ಅಂತಕ್ಕಂಥದ್ದು ಕುಂದುತ್ತಾ ಹೋಗುತ್ತೆ. ಅಂದರೆ ಕೈಗಾರಿಕೆಗಳಲ್ಲಿ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಉತ್ಪಾದನೆ ಆಗ್ತಾ ಹೋಗುತ್ತೆ. ಅಶಿಸ್ತು, ಅಸಮರ್ಥತೆ ಇವೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಹಾಗೇನೇ ಉತ್ಪಾದನೆ ಅಂತಕ್ಕಂಥದ್ದು ಕುಸಿದು ಬಿಟ್ಟು ಕಾರ್ಮಿಕರಿಗೆ ಮತ್ತು ಉತ್ಪಾದಕರಿಗೆ ಇಬ್ಬರಿಗೂ ಕೂಡ ತೊಂದರೆಯಾಗ್ತಾ ಹೋಗುತ್ತೆ. ಹಾಗೆಯೇ ಶ್ರಮಕ್ಕೆ ಸೂಕ್ತ ಬಹುಮಾನವಿಲ್ಲದೇ ಇದ್ದಾಗ ಕಾರ್ಮಿಕರಲ್ಲಿ ನಿರಾಸೆಯುಂಟಾಗಿ ಆಸಕ್ತಿ ಕಡಿಮೆಯಾಗಿ ಕ್ರಿಯಾಶೀಲತೆ ಅಂತಕ್ಕಂಥದ್ದು ಕುಂದುತ್ತಾ ಹೋಗುತ್ತೆ. ಇದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ದೋಷ. ಹಾಗೇನೇ ಮತ್ತೊಂದು ಅಂಶ ಏನು, ಸಂಘಗಳ ಸ್ಪಷ್ಟ ಪಾತ್ರ, ಕನ್ಫ್ಯೂಸಿಂಗ್ ರೋಲ್ ಆಫ್ ಗಿಲ್ಡ್ಸ್. ಅಂಡರ್ ಗಿಲ್ಡ್ ಸೋಷಿಯಾಲಿಸಮ್ ಈಚ್ ಗ್ರೂಪ್ may be able to speak with authority on all questions and on all problems. When the general questions came up before them, their judgment is not valid
Vocational bodies may be valuable to deal with functional problems, but they are not competent to deal with ಜನರಲ್ ಇಶ್ಯೂಸ್. ಅಂದರೆ ಗಿಲ್ಡ್ ಸಮಾಜವಾದದಲ್ಲಿ ಉತ್ಪಾದಕ ಹಾಗೇನೇ ಗ್ರಾಹಕ ಸಮಿತಿಗಳು ತಮ್ಮ ತಮ್ಮ ಒಂದು ವರ್ಗದ ಹಿತಾಸಕ್ತಿಗಳನ್ನು ಕಾಪಾಡ್ತಕ್ಕಂತಹ ನಿಟ್ಟಿನಲ್ಲಿ ತಮ್ಮ ತಮ್ಮ ವರ್ಗಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಸ್ಪಂದಿಸ್ತವೆ. ಆದರೆ ಇಡೀ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ಸಾಮಾನ್ಯ ಸಮಸ್ಯೆಗಳು ಉಂಟಾದಾಗ ಅವರ ನಿರ್ಣಯಗಳಿಗೆ ಯಾವುದೇ ಬೆಲೆ ಅಂತಕ್ಕಂಥದ್ದು ಇರೋದಿಲ್ಲ. ಅಂದರೆ ಗಿಲ್ಡ್ ಸಮಾಜವಾದಿಗಳು ಕ್ರಿಯಾತ್ಮಕ ಸಮಸ್ಯೆಗಳು ಎದುರಾದರೆ ಬಗೆಹರಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದರೆ ಸಾಮಾನ್ಯ ಸಮಸ್ಯೆಗಳಿಗೆ ಇವರ ಬಳಿ ಉತ್ತರ ಇರೋದಿಲ್ಲ. ಇದು ಕೂಡ ಸಂಘಗಳ ಸ್ಪಷ್ಟ ಪಾತ್ರವೂ ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ದೋಷ. ಹಾಗೇನೇ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಕೂಲಿಯನ್ನು ರದ್ದು ಮಾಡಬೇಕು ಅಂತ ಈ ಒಂದು ಗಿಲ್ಡ್ ಸಮಾಜವಾದಿಗಳು ಪ್ರತಿಪಾದಿಸ್ತಾರೆ. ಕೂಲಿಯನ್ನು ರದ್ದುಪಡಿಸಬೇಕು ಅಂತ ಹೇಳ್ತಾರೆ. ಆದರೆ ಕೂಲಿಯನ್ನು ರದ್ದುಗೊಳಿಸಿದ ಮೇಲೆ ಯಾವ ರೀತಿಯ ಸಂಭಾವನೆಯನ್ನು ಕಾರ್ಮಿಕರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಅಸ್ಪಷ್ಟವಾಗಿದೆ. ಅದರ ಬಗ್ಗೆನೂ ಕೂಡ ಯಾವುದೇ ವಿಚಾರವನ್ನು ಈ ಒಂದು ಗಿಲ್ಡ್ ಸಮಾಜವಾದಿಗಳು ಪ್ರತಿಪಾದಿಸೋದಿಲ್ಲ. ಇವರ ಮುಖ್ಯವಾದಂಥ ಅಜೆಂಡಾನೇ ಕೂಲಿ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು. ಹಾಗಾದರೆ ಕೂಲಿಯನ್ನು ರದ್ದುಗೊಳಿಸಿದರೆ ಯಾವ ರೀತಿಯ ವೇತನವನ್ನು ಕಾರ್ಮಿಕರು ಪಡ್ಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಇವರಿಗೆ ಕ್ಲಾರಿಟಿ ಇಲ್ಲ. ಹಾಗೇನೇ ಉತ್ಪಾದನೆಯ ವಿಚಾರದಲ್ಲಿ ಸಾಕಷ್ಟು ಹಣ ಅಂತಕ್ಕಂಥದ್ದು ತೊಡಗಿಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನು ತೊಡಗಿಸ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಇಲ್ಲಿ ಏನು ಗಿಲ್ಡ್ಗಳಿರಬೇಕು, ರಾಜ್ಯನೂ ಕೂಡ ಇರಬೇಕು ಅಂತ ಹೇಳ್ತಾರೆ. ಗಿಲ್ಡ್ಗಳಿಗೆ ವಹಿಸಿಕೊಡಬೇಕು ಉತ್ಪಾದನೆ ಇದೆಲ್ಲ ವಿಚಾರದಲ್ಲೂ ಅಂತಂದು ಹೇಳ್ತಾರೆ. ಆದರೆ ಇಲ್ಲಿ ಇದಕ್ಕೆ ಬೇಕಾದಂಥ ಉತ್ಪಾದನೆಗೆ ಬೇಕಾದಂಥ ಬಂಡವಾಳವನ್ನು ಅಥವಾ ಹಣವನ್ನು ಹೂಡ್ತಕ್ಕಂಥದ್ದು ರಾಜ್ಯನ ಅಥವಾ ವೃತ್ತಿ ಸಂಘಗಳು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಇವರಲ್ಲಿ ಯಾವುದೇ ಸ್ಪಷ್ಟತೆ ಅಂತಕ್ಕಂಥದ್ದು ಇಲ್ಲ. ಇದು ಕೂಡ ಸಂಪೂರ್ಣವಾಗಿ ಅಸ್ಪಷ್ಟವಾಗಿದೆ. ಹಾಗೇನೇ ಕೇವಲ ವೃತ್ತಿಯ ಆಧಾರದ ಮೇಲೆ ಸದಸ್ಯರನ್ನು ಚುನಾಯಿಸ್ತಾ ಹೋದರೆ ರಾಷ್ಟ್ರದ ಹಿತವನ್ನು ರಕ್ಷಿಸ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಹಾಗೇನೇ ಇವರು ಗಿಲ್ಡ್ಗಳನ್ನು ರಾಷ್ಟ್ರಕ್ಕೆ ಸಮ ಅಂತ ಹೇಳ್ತಾರೆ. ಆದರೆ ಇದು ರಾಷ್ಟ್ರಕ್ಕೆ ಸಮ ಅಂತಕ್ಕಂಥದ್ದು ಕೂಡ ಸೂಕ್ತವಲ್ಲ ಅಂತಕ್ಕಂಥದ್ದು ಇದರ ವಿಮರ್ಶಕರ ಅಭಿಪ್ರಾಯ. ಈ ಎಲ್ಲ ದೋಷಗಳನ್ನು ಕೂಡ ಪರಿಶೀಲಿಸಿದ ಮೇಲೆ ಅಂತಿಮವಾಗಿ ಕನ್ಕ್ಲೂಷನಲ್ಲಿ ನೋಡೋದಾದರೆ ಒಟ್ಟಾರೆಯಾಗಿ ಗಿಲ್ಡ್ ಸಮಾಜವಾದದಲ್ಲಿ ಸಾಕಷ್ಟು ಲೋಪದೋಷಗಳು ಅಥವಾ ನ್ಯೂನತೆಗಳು ಇದ್ದರೂ ಕೂಡ ಒಂದು ಸಿದ್ಧಾಂತವಾಗಿ ಅದನ್ನು ಪೂರ್ಣವಾಗಿ ತಿರಸ್ಕರಿಸುವಂತಿಲ್ಲ. ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ವಿಧಾನಗಳನ್ನು ಪ್ರತಿಪಾದಿಸುವಲ್ಲಿ ಮತ್ತು ವಿಕೇಂದ್ರೀಕರಣವನ್ನು ಬೆಂಬಲಿಸುವಲ್ಲಿ ಇದು ಗಣನೀಯವಾದಂತಹ ಸ್ಥಾನವನ್ನು ಪಡೆದಿದೆ. ಶಾಸಕಾಂಗವು ನಿಜಕ್ಕೂ ಎಲ್ಲ ವರ್ಗಗಳ ಪ್ರತಿನಿಧಿಯಾಗಿರಬೇಕು ಅಂತಕ್ಕಂಥ ಇವರ ಪ್ರತಿಪಾದನೆಯು ಪರಿಶೀಲನಾರ್ಹವಾಗಿದೆ. ಆದ್ದರಿಂದಲೇ ಗಿಲ್ಡ್ ಸಮಾಜವಾದ ತನ್ನ ಒಂದು ಸಿದ್ಧಾಂತದ ಮೂಲಕ ಸಮಾಜವಾದಿ ಸಂಪ್ರದಾಯಕ್ಕೆ ಹೊಸತನ ಮತ್ತು ಜಾಗೃತಿಯನ್ನು ತಂದಿದೆ. ಇದಿಷ್ಟು ಕೂಡ ಗಿಲ್ಡ್ ಸಮಾಜವಾದದ ಗುಣ ಮತ್ತು ದೋಷಗಳು.